ನಮ್ಮೆಲ್ಲ ವೀಕ್ಷಕರಿಗೆ ಲೋಬೋ ಫ್ಯಾಮಿಲಿ ಕಡೆಯಿಂದ ನಮಸ್ಕಾರಗಳು. ಇವತ್ತು ನಾನು ಟೈರ್ ಎಂಪೈರ್ HSR ಲೇಔಟ್ಗೆ ಟೈರ್ ಚೇಂಜ್ ಮಾಡೋಕ್ಕೆ, ನಮ್ಮ XUV ಕಾರ್ನ ಟೈರ್ ಚೇಂಜ್ ಮಾಡೋಕ್ಕೆ ಹಾಗೂ ಎಲಾಯ್ ವೀಲ್ಸ್ನ ಹಾಕೋಕ್ಕೆ, ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಸೋಕ್ಕೆ ನಾನು ಬಂದಿದ್ದೇನೆ. ಸೊ ಇಲ್ಲಿ ನಾನು ಬಂದಾಗ ನಿತಿನ್ ಮತ್ತು ಕಿಶನ್ ಅವ್ರ ಜೊತೆಗೆ ಮಾತಾಡಿ ಅವ್ರ ಜೊತೆಗೆ ಒಂದು ಪ್ಯಾಕೇಜ್ ರೆಡಿ ಮಾಡಿಸ್ಕೊಂಡಿದ್ದೀನಿ. ಆ ಪ್ಯಾಕೇಜಲ್ಲಿ ಕಾಂಟಿನೆಂಟಲ್ ಟೈರ್ಸ್ ಇನ್ಕ್ಲೂಡ್ ಆಗುತ್ತೆ, ನಿಯೋ 17 ಇಂಚ್ ಅಲಾಯ್ ವೀಲ್ಸ್, ವೀಲ್ ಬ್ಯಾಲೆನ್ಸಿಂಗ್, ಅಲೈನ್ಮೆಂಟ್ ಹಾಗೂ ಮತ್ತೊಂದು ಹೊಸ ಸರ್ವಿಸ್ ಡಿಕಾರ್ಬನೈಸೇಷನ್ ಸರ್ವಿಸ್, ಅದನ್ನು ನಾನು ಈ ಪ್ಯಾಕೇಜ್ನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಐ ಹ್ಯಾವ್ ರಿಸೀವ್ಡ್ ಲಾಡ್ ಆಫ್ ಗುಡ್ ಫೀಡ್ಬ್ಯಾಕ್ಸ್ ಅಬೌಟ್ ಟೈರ್ ಎಂಪೈರ್. ನನ್ನ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾಗೂ ಇಲ್ಲಿ ಮಂಜುನಾಥ್ ಅನ್ನೋರು ಒಬ್ಬರು ಟೆಕ್ನಿಷಿಯನ್ಸ್ ಇದ್ದಾರೆ. ಅವರು ತುಂಬ ಎಕ್ಸ್ಪರ್ಟ್ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ ಹೇಗೆ ಅವರು ಈ ಎಲ್ಲ ಪ್ಯಾಕೇಜಸ್ ಅಥವಾ ಸರ್ವೀಸಸ್ನ ಹೇಗೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತೇಳಿ ನೀವು ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಸೊ ಇದು ಇವರ ಸರ್ವಿಸ್ ಸೆಂಟರ್ ಅಥವಾ ಇವರ ಸೆಂಟರ್ HSR ಲೇಔಟ್ ಬೆಂಗಳೂರಿನಲ್ಲಿ ಬರುತ್ತದೆ. ಸೊ HSR ಲೇಔಟ್ ನೀವು ಮೇನ್ ರೋಡಲ್ಲಿ ಹೋಗುವಾಗ ರೈಟ್ ಸೈಡಲ್ಲೇ ನಿಮಗೆ ಕಾಣಿಸ್ತದೆ. ಮೆಷಲಿನ್ ಟೈರ್ದು ಸಿಂಬಲ್ ಇದೆ ಹಾಗೂ ಅದರ ಜೊತೆಗೆ ಟೈರ್ ಎಂಪೈರ್ ಅಂತ ಬರೆದಿರೋದು ದೊಡ್ಡದಾಗಿ ಬೋರ್ಡ್ ಇದೆ. ನೀವು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರುವಾಗೆ ನಂಬರು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಆ ನಂಬರಿಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ನೀವು ಅಲ್ಲಿ ಹೋಗ್ಬೋದು. ಹಾಗೂ ಗೂಗಲಲ್ಲಿ ಸುಮಾರು ರಿವ್ಯೂಸ್ ಇದೆ ಅವ್ರದ್ದು, ಆ ರಿವ್ಯೂಸ್ನ ನೋಡಿಕೊಂಡು ನೀವು ಹೋಗ್ಬೋದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಎಂಟೈರ್ ಪ್ರೋಸೆಸ್ನ. ಸೊ ಫ್ರೆಂಡ್ಸ್, ಇವಾಗ ವೆಹಿಕಲ್ ಡಿಕಾರ್ಬನೈಸೇಷನ್ ಆಗ್ತಾ ಇದೆ. ಈ ಪ್ರೊಸೆಸ್ಸಲ್ಲಿ ಕಂಪ್ಲೀಟ್ ಗ್ಯಾಸನ್ನು ಬಿಡಲಾಗುತ್ತದೆ. ಇದರಲ್ಲಿ ಎಲ್ಲ ಕನೆಕ್ಟ್ ಮಾಡಿದ್ದಾರೆ ಮಿಷನ್ ಪ್ರಕಾರ. ವೆಹಿಕಲ್ನ ಇಟ್ಟು ಪೈಪ್ ಮೂಲಕ ಗ್ಯಾಸ್ನ ಕಳಿಸಿ ಕಾರ್ಬನ್ ಎಲ್ಲ ತೆಗೆದು ಒಳಗಡೆ ಕಾರ್ಬನ್ ಎಲ್ಲ ತೆಗೆದು ಇಂಜಿನಿಂದ ಕ್ಲೀನ್ ಮಾಡುತ್ತಂತೆ. ಈ ಪ್ರೊಸೆಸ್ಸಲ್ಲಿ ಇವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ನಾನು ಅವ್ರನ್ನ ಕೇಳಿ ನಿಮಗೆ ಡೀಟೇಲಾಗಿ ಕೊಡ್ತೀನಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ಡಿಕಾರ್ಬನೈಸೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಅವರು ಎಕ್ಸಲೇಟರ್ನ ಜಾಸ್ತಿ ಕೊಟ್ಟು ಗಾಡಿಯಿಂದ ಸೈಲೆನ್ಸರ್ ಪೈಪಿಂದ ಪೂರ್ತಿ ಹೊಗೆ ಹೊರಗಡೆ ಬರುತ್ತೆ. ಯಾವ್ಯಾವ ಕಾರ್ಬನ್ ಜಾಸ್ತಿ ಇದ್ದಿದ್ದೆಲ್ಲ ಆಚೆ ಬರುತ್ತೆ. ನೀವು ಇದನ್ನ ಈ ವಿಡಿಯೋದಲ್ಲಿ ಗಮನಿಸಬಹುದು. ನಾನು ಆ ಶಾರ್ಟ್ನ ತೆಗೆಯೋದನ್ನು ಮರ್ತುಬಿಟ್ಟೆ, ಬಟ್ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಹೊಗೆ ನಿಮಗೆ ಕಾಣಿಸುತ್ತೆ ಸ್ವಲ್ಪ. ಏನಿದು? ವೆಜಿಟೇಬಲ್ ವ್ಯಾಕ್ಸ್ ಅಂದ್ಬಿಟ್ಟು. ವೆಜಿಟೇಬಲ್ ವ್ಯಾಕ್ಸ್ ಅಂದರೆ ಬೀಡಿಂಗ್ ಕ್ಲೀನ್ ಆಗಿ ಶಾಂಪು ವಾಟರ್ ಯೂಸ್ ಮಾಡ್ಬೋದು. ಶಾಂಪು ವಾಟರ್ ಯೂಸ್ ಮಾಡಿದ್ರೆ ಬೀಡಿಂಗ್ಸ್ ಎಲ್ಲ ಕ್ರ್ಯಾಕ್ಸ್ ಆಗೋದು. ನೆಕ್ಸ್ಟ್ ಟೈಮ್ ರಿಮೂವ್ ಮಾಡಬೇಕು, ಹಾಕ್ಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಟೈರ್ನ ಅವರು ಅಲಾಯ್ಸ್ಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಎಷ್ಟೊಂದು TDS ಪ್ರೊಸೆಸ್ ಇರೋದು. ಇವಾಗ ನೋಡಿ, ಮೆಷಿನ್ ಎಲ್ಲ ಬಂದು ಎಷ್ಟು ಈಸಿಯಾಗಿ ಆ ಟೈರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಟೈರ್ ರೆಡಿಯಾಗಿದೆ. ಇವಾಗ ನೋಡ್ಬೋದು ನೀವು ಏರ್ ಫಿಲ್ ಮಾಡ್ತಾ ಇದ್ದಾರೆ, ನೈಟ್ರೋಜನ್ ಏರ್.
ನೈಟ್ರೋಜನ್ ಏರ್ ಟೈರ್ನ ತುಂಬ ಕೂಲಾಗಿಡುತ್ತಂತೆ. ಸೊ ಮಂಜು ಅವರು ರೆಕಮೆಂಡ್ ಮಾಡಿರೋದು ನೈಟ್ರೋಜನ್ ಏರ್ನ ಹಾಕೋಕ್ಕೆ. ಸೊ ಇದಾದಮೇಲೆ ಅವರು ವೀಲ್ ಬ್ಯಾಲೆನ್ಸಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಗಾಡಿ ಓಡಿಸುವಾಗೆಲ್ಲ ಇದು ಕಿತ್ತೋಗಲ್ಲ ಸರ್? ಕ್ಲ್ಯಾಂಪ್ ಅಲ್ವಾ, ಅದಷ್ಟು ಇದಲ್ವಾ, ಕ್ಲೀನಾಗಿ ಕೂತ್ಕೊಳ್ಳೋದು. ಅಲ್ಲಿದೆ ಇಲ್ಲಾಂದ್ರೆ ಫಸ್ಟ್ ನಾನು ಏರ್ ಫಿಲ್ ಮಾಡಿದ್ದೀನಿ. ಏರ್ ಫಿಲ್ ಆಗಿದ ತಕ್ಷಣ ಇದರಲ್ಲಿ ಟೋಟಲ್ 4 ಫಂಕ್ಷನ್ಸ್ ಆಗುತ್ತೆ. ಒಂದು ಬ್ಯಾಲೆನ್ಸಿಂಗ್ ಬರುತ್ತೆ, ನೆಕ್ಸ್ಟ್ ಸ್ಮಾರ್ಟ್ ವೇಟ್ ಅಂತ ಬರುತ್ತೆ. ಸ್ಮಾರ್ಟ್ ವೇಟ್ ಅಂದರೆ ಮ್ಯಾಕ್ಸಿಮಮ್ ವೇಟ್ಸ್ ರಿಡ್ಯೂಸ್ ಮಾಡುತ್ತೆ. ಮತ್ತು ಜಂಪಿಂಗ್ ವೆರಿಫಿಕೇಷನ್ ಲೈವಲ್ಲಿ ನೋಡ್ಬೋದು ಆ ವೀರಲ್ಲಿ ಎಷ್ಟಿದೆ ಅಂದ್ಬಿಟ್ಟು. ಓಕೆ, ಅದಾದಮೇಲೆ ಕಂಪ್ಯೂಟರ್ ಸೊಲ್ಯೂಷನ್ ಬರುತ್ತೆ. ಈ ಥರ 4 ವೀಲ್ ಸೆಂಟರ್ ಆದಮೇಲೆ ಈ ಥರ ಬರುತ್ತೆ. ಅದ್ರ ಜೊತೆಗೆ ರೋಡ್ ಫೋರ್ಸ್ ಅಪ್ಲಿಕೇಶನ್. ರೋಡ್ ರೂಲ್ ಏನಂತಂದರೆ ಎವ್ರಿ ಟೈಮ್ ನಿಮಗೆ ಟೈರ್ ಏನು ಕ್ಯಾರಿ ಮಾಡ್ತೀವಿ, ಸಮ್ ವೆಯ್ಟ್ ತೊಗೊಂಡಿರ್ತೀವಿ, ಆ ವೆಹಿಕಲಲ್ಲಿ ನೋಟಿಸ್ ಮಾಡಿದ್ದೀವಿ ಸಮ್ ವೆಯ್ಟ್ ಇದೆ ಅರ್ಥಲ್ವಾ, ಅಷ್ಟು ವೆಹಿಕಲ್ ಕೊಟ್ಬಿಟ್ಟೆ ಕಾಸ್ಟ್ ಚೆಕ್ ಮಾಡಿ. ಏರ್ ಪ್ರೆಷರ್ ಚೆಕ್ ಆಗಿದೆ, ಅದಕ್ಕೆ ಎಸ್ ಅಂತ ಕೊಟ್ಟಿದ್ದೀನಿ. ಈಗ ನೀವು ರಿಮ್ ನೋಟಿಸ್ ಮಾಡ್ತೀವಿ, ಇಲ್ಲಿ ಬನ್ನಿ. ರಿಮ್ ನೋಟಿಸ್ ಮಾಡ್ತೀವಿ, ಗ್ಲೇಸರ್ ರೇಟ್ ಕಾಣಿಸ್ತಿದೆ ಅಲ್ಲಿ. ರಿಮ್ ನೋಟಿಸ್ ಮಾಡಿದ್ದು ರಿಮ್ ಕರೆಕ್ಟ್ ಆಗಿದೆ, ಅದಕ್ಕೆ ನೆಕ್ಸ್ಟ್ ಪ್ರೋಸೆಸ್ ಬಂತು. ಇನ್ ಕೇಸ್ ರಿಮ್ಮೇ ಬೆಂಡ್ ಇತ್ತು ಅಂದರೆ ಅಲ್ಲೇ ಮಿಷಿನ್ ಕಟ್ ಆಫ್ ಆಗ್ತದೆ. ಓಕೆ, ನೆಕ್ಸ್ಟ್ ರೋಡ್ ರೋಲರ್ ಇಲ್ಲಿ ಮತ್ತೆ ನೋಟಿಸ್ ಮಾಡಿ. ರೋಡ್ ರೋಲರ್ ನಿಮಗೆ ಪ್ರತಿ ಸರಿ ಹಿಂಗೆ ಕಾಣಿಸುತ್ತೆ ಡ್ರೈವ್ ಮಾಡಬೇಕಾದ್ರೆ. ಕರೆಕ್ಟ್ ಅಂದರೆ ಒಂದು ಪಂಚ್ ಆದಂಗೆ. ಓಕೆ ಓಕೆ, ಆಗಲೇ ನಿಮ್ಗೆ ಹೇಳಿದ್ರೆ ಒಂದು ಹೈ ಪಾಯಿಂಟ್ ಒಂದು ಲೋ ಪಾಯಿಂಟ್ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಇಷ್ಟು ವೆಯ್ಟ್ ಆಗ್ತಿದ್ರೆ ನಿಮಗೆ ವೀಲ್ 0 ಆಗುತ್ತೆ. ರನ್ನಿಂಗಲ್ಲಿ ನಿಮಗೆ ಇದೇ ರೀತಿಯೇ ಫಂಕ್ಷನ್ ಆಗ್ತಿರುತ್ತೆ. ಒಂದು 70% ಸ್ಮೂತ್ ಆಗಿರುತ್ತೆ, 30% ಬೌನ್ಸ್ ಆಗಿರುತ್ತೆ. ಅದನ್ನು ರಿಲೀಸ್ ಮಾಡೋಕ್ಕೆ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಮಿಷಿನ್ ನೋಟಿಸ್ ಮಾಡಿ ಈ ಪ್ಲೇಸಲ್ಲಿ ಬಂದು ಒಂದು ಹೈ ಪಾಯಿಂಟ್ ಇದೆ. ಓಕೆ, ರಿಮ್ಮಲ್ಲಿ ಬಂದು ಲೋ ಪಾಯಿಂಟ್ ಇರುತ್ತೆ. ಹೈ ಪಾಯಿಂಟ್ ಲೋ ಪಾಯಿಂಟ್ ಏನು ಕೆಲಸ ಮಾಡುತ್ತೆ ಅಂದರೆ ಜಂಪಿನೆಸ್ ಜಾಸ್ತಿ ಬರುತ್ತೆ. ಓಕೆ, ಇವಾಗ ಪಾಯಿಂಟ್ ಹೈ ಇರುತ್ತೆ, ಅದು ರಿಲೀಸ್ ಮಾಡಬೇಕಂದ್ರೆ ರಿಮ್ಮಲ್ಲಿ ಒಂದು ಲೋ ಪಾಯಿಂಟ್ ಇರುತ್ತೆ. ಎರಡನ್ನೂ ಮ್ಯಾಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ 0 ಬರುತ್ತೆ. ಅದ್ರ ಜೊತೆಗೆ ರೋಲಿಂಗ್ ರೆಸಿಸ್ಟೆಂಟ್ ಆಗಿ ಬಂದು ಸ್ಮೂತ್ ಆಗಿರುತ್ತೆ. ಈ ಪಾಯಿಂಟ್ ಈಗ ನೋಡಿ, ಇದು ಟೈರ್ ಇದೆಯಲ್ವಾ, ಈ ಪಾಯಿಂಟ್ ನಿಮ್ಗೆ ಹೈ ಅಂತ ನಾನು ಆಗಲೇ ಹೇಳ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ಈ ಪಾಯಿಂಟ್ ಇದು ಮೇಲೆಗಡೆ ಇದೆ. ನಿಮ್ಗೆ ಈ ಪ್ಲೇಸ್ ನಿಮ್ಗೆ ಎವ್ರಿ ಟೈಮ್ ರೋಡ್ ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಏನಾಗುತ್ತೆ, ಬೌನ್ಸ್ ಆಗ್ತಾನೆ ಇರುತ್ತೆ. ಅದು ರಿಡ್ಯೂಸ್ ಮಾಡಬೇಕಾದ್ರೆ ಸಮ್ ಲೋ ಪಾಯಿಂಟ್ ರಿಮ್ಮಲ್ಲಿದೆ. ರಿಮ್ ಪ್ಲೇಸ್ ಇದೆಲ್ಲ ಮಾರ್ಕ್ ಮಾಡಿದ್ದೀನಲ್ವ ಇಲ್ಲಿ ಎಲ್ಲ. ಈ ಪ್ಲೇಸ್ ಬಂದ್ಬಿಟ್ಟು ಲೋ ಪಾಯಿಂಟ್ ಇದೆ. ಆ ಲೋ ಪಾಯಿಂಟ್ನ ಹೈ ಪಾಯಿಂಟಿಗೆ ಮ್ಯಾಚ್ ಮಾಡಿದವಾಗ ಏನಾಗುತ್ತೆ ಅಂದರೆ ಆ ಜಂಪಿನೆಸ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಟೋಟಲ್ 4 ಬೆನಿಫಿಟ್ಸ್ ಬರುತ್ತೆ. ಸ್ಟೇರಿಂಗ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಓಕೆ, ಈಗ ಟೈಟ್ ಇರೋ ಪ್ಲೇಸು ಇದು ನಿಮಗೆ ರೋಡ್ ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ ಟೈಟ್ ಫೀಲ್ ಬರುತ್ತೆ. ಇನ್ನು ಉಳಿದಿರೋ ಪ್ಲೇಸಿಗೆ ರೋಡ್ ಕಾಂಟ್ಯಾಕ್ಟ್ ಆದಾಗ ನೀವು ಟರ್ನ್ ಮಾಡ್ತೀವಿ, ಅವಾಗ ಸ್ಮೂತ್ನೆಸ್ ಇರುತ್ತೆ. ಒಂದು ಸ್ಮೂತ್ ಇರುತ್ತೆ, ಒಂದು ಟೈಟ್ ಇರುತ್ತೆ. ಎವ್ರಿ ಟೈಮ್ ನಿಮಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ತೋರಿಸ್ತಾ ಇರುತ್ತೆ. ಒಂದು ವೀಲ್ನೇ 0 ಮಾಡಿದವಾಗ ಕಂಪ್ಲೀಟ್ ಸ್ಟೇರಿಂಗ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಮೈಲೇಜ್ ಇಂಪ್ರೂವ್ ಆಗುತ್ತೆ. 300 to 500 ಮೀಟರ್ ಮೈಲೇಜ್ ಇಂಪ್ರೂವ್ ಆಗುತ್ತೆ ಇದರಲ್ಲಿ. ಮತ್ತು ಇನ್ನೊಂದು ಜರ್ಕಿಂಗ್ ಫೀಲ್ನೆಸ್ ಬರಲ್ಲ. ಓಕೆ, ಪ್ರೀವಿಯಸ್ ನೀವು ಡ್ರೈವ್ ಮಾಡಬೇಕಂದ್ರೆ ಒಂದು 40 ಸ್ಪೀಡ್ ಹೋಗ್ಬೇಕಂದ್ರೆ ನೀವು ಏನು ಎಕ್ಸಲೇಟ್ ಹೊಡಿತಾ ಇದ್ದೀರಾ ಅದು ನಿಮಗೆ ರಿಲೀಸ್ ಮಾಡಿಸುತ್ತೆ. ಇದು ಎಷ್ಟು ತಿಂಗಳಿಗೆ ಒಮ್ಮೆ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಒಮ್ಮೆ? ಕಿಲೋಮೀಟರ್ ಒನ್ಸ್. 10,000 ಕಿಲೋಮೀಟ್ರಿಗೆ ಒನ್ಸ್ ಹೈ ಪಾಯಿಂಟ್ ಲೋ ಪಾಯಿಂಟ್ ಚೆಕ್ ಮಾಡ್ತಾ ಇರಬೇಕು. ಹೌದು, ಈಗ 10,000 ರನ್ ಆದರೆ ಅದು ಮ್ಯಾಚಿಂಗೇ ಬೇರೆ ಇರುತ್ತಲ್ವ. ಹಾಂ, ಕರೆಕ್ಟ್. ಇವಾಗ ಡಿಸ್ಮೆಂಟಲ್ ಮಾಡಿ ಸೆಂಟರ್ ಪಾಯಿಂಟ್ನ ಹೈ ಪಾಯಿಂಟ್ ಲೋ ಪಾಯಿಂಟ್ ಇದೆರಡನ್ನೂ ಈಕ್ವಲ್ ಮಾಡಬೇಕು. ಈಕ್ವಲ್ ಓಕೆ, ನಾರ್ಮಲ್ ಪಾಯಿಂಟ್ ಇಲ್ಲಿ ಹೈ ಪಾಯಿಂಟ್ ಇರುತ್ತೆ. ಹೈ ಪಾಯಿಂಟ್ ನಾವು ರಿಲೀಸ್ ಮಾಡಬೇಕಂದ್ರೆ ಸ್ವಲ್ಪ ರಬ್ಬರ್ ಕಟ್ ಮಾಡೋಕ್ಕಾಗಲ್ಲ. ಹಾಂ, ರಿಮ್ಮಲ್ಲಿ ಲೋ ಪಾಯಿಂಟ್ ಇದೆ ಅಂದರೆ ಸ್ವಲ್ಪ ವೆಯ್ಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಮಿಷಿನ್ ನೋಟಿಸ್ ಮಾಡಿದೆ, ಆಲ್ವೇಸ್ ಡಿಫ್ರೆಂಟ್ ಕೆಲಸ ಮಾಡಿದೆ, ಡಿಫ್ರೆಂಟ್ ಅವೆರಡು ಸೆಂಟರ್ ಮಾಡೋದು. ಓಕೆ, ಲಾಂಗ್ ಪ್ರೊಸೆಸ್ ಸರ್. ನಿಮ್ಗೆ ಏನು ಫೀಲ್ ಆಗ್ತಾ ಇದೆ ಇವಾಗ ಅದೇ ಫೀಲಿಂಗ್ ಇರುತ್ತೆ. ಏನು ವೆಯ್ಟ್ ಏನು ಇಲ್ಲ, ವೇಟ್ ಸೇಮ್ ಅಷ್ಟೇ ಥರ ಫೀಲ್ ಬರುತ್ತೆ. ಓಕೆ.
Now they are doing high point and low point equalization. ಸೆಂಟ್ರಲ್ ಮಾಡಾಯ್ತು. ಹಾಂ, ವೀಲ್ 0 ಇದು ನೆಕ್ಸ್ಟ್ ಬ್ಯಾಲೆನ್ಸಿಂಗ್. ಓಕೆ. ವೇಟ್ ಎಲ್ಲ ತೆಗೆದ್ಬಿಡೋದು. ಯಾವ ಇದು ಟೈರ್ದು ಡೀಲ್ ಮಾಡ್ತೀರಾ ಮಂಜು? ಕಂಪ್ಲೀಟ್ಲಿ ಮಲ್ಟಿ ಬ್ರ್ಯಾಂಡ್, ಓನ್ಲಿ ಪ್ರೀಮಿಯಂ. ಓಕೆ. ಪ್ರೀಮಿಯಂ. ಸೊ ದೊಡ್ಡ ಗಾಡಿಗೂ ಚಿಕ್ಕ ಗಾಡಿಗೂ ಎಲ್ಲ ಸಿಗುತ್ತೆ. ಎಲ್ಲ ಗಾಡಿಗೂ ಪ್ರೀಮಿಯಂ ಟೈರ್. ಆಫ್ ರೋಡ್ ಆನ್ ರೋಡ್ ಗಾಡಿಗೆ ಎರಡು ಡಿಫ್ರೆಂಟ್. ಅಲ್ಲಿ ನೀವೇ ಜಾಡ್ಜ್ ಮಾಡ್ಬೋದು. ಪ್ರೈಸ್ ನೀವು ಜಾಸ್ತಿ ಕೊಟ್ಟಷ್ಟು ಕ್ವಾಲಿಟಿ. ಅದೇ ಅದು ಗ್ಯಾರಂಟಿ. ಕರೆಕ್ಟ್ ಅಲ್ವಾ? ಕಡಿಮೆ ರೇಟ್ ಸಿಗುತ್ತೆ, ಬಟ್ ನಾವು ಜಗ್ಗೆ ಟೈರ್ ತಗೊಂಡ್ರೆ ನಿಮಗೆ ಸಮ್ ಡೇಸ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವೀಲ್ ಹೋಗುತ್ತೆ, ಮತ್ತೆ ಹಾಕ್ಸ್ಬೇಕು, ಅದೇ ಖರ್ಚು, ಸೇಮ್ ಡಬಲ್ ಖರ್ಚು. ಡಬಲ್ ಖರ್ಚು. 4 ವರ್ಷ ಎಲ್ಲ ಆಗೋದು 2 ವರ್ಷ ಎಲ್ಲ ಆಗುತ್ತೆ. ಅಷ್ಟೇ. ನೀವು ಒಂದೇ ಸರಿ ತುಂಬ ದುಡ್ಡು ಜಾಸ್ತಿ ಕೊಟ್ಟಾಗ ಸೇವ್ ಆಗುತ್ತೆ. ಕರೆಕ್ಟ್. ಆಯ್ತಣ್ಣ ಊಟ? ಆಯಿತು. ಏನು ಇಲ್ಲ ಅಂದಾಗದೆ, ಏನು ಇಲ್ಲ ಅಂದಾಗದೆ ಕಾಣ್ತದ. ಟೈರ್ ಇದ್ರೆ ಕೊಡಲ್ವಾ? ಅಲ್ಲಿ 3 ಅಂಗಡಿಗಳು ಅಲ್ಲೂ ಏನೂ ಇಲ್ಲ. ಎಲ್ಲ ಕಡೆ ಒಂದ್ಸರಿ ಕಾಲ್ ಮಾಡಿ ಮಾತಾಡ್ಕೊಂಡು ಹೋಗ್ಬೇಕು. ಎಷ್ಟು ಟೈರಿಗೆನಾ? ಬಿಡಿಂಗ್ ತೋರಿಸ್ತಾ ಇದ್ದೀನಿ. ಅದೆಲ್ಲ ಎಂಟಿ ಆದರೆ ಎಷ್ಟು ನೈಟ್ರೋಜನ್ ಫಿಲ್ ಮಾಡಿ. ನೈಟ್ರೋಜನ್ ಏನಕ್ಕೆ ಸರ್ ಒಳ್ಳೇದು? ನಿಮಗೆ ಟೈರ್ ಕೂಲ್ ಆಗಿರುತ್ತೆ ಸರ್, ಬಿಸಿ ಮಾಡೋದಕ್ಕೆ ಬಿಡೋದಿಲ್ಲ. ಓಕೆ ಓಕೆ. ಬಿಸಿ 20 ದಿನಕ್ಕೆ ಹಾಕ್ತೀರಲ್ವಾ? ಹಾಂ ಹಾಂ ಹಾಂ. ನೈಟ್ರೋಜನ್ ಬಂದು ಅಟ್ಲೀಸ್ಟ್ ಒಂದು 20 ಡೇಸ್ ಮತ್ತೆ ಚೆಕ್ ಮಾಡಬೇಕು. ರೆಡ್ಯೂಸ್ ಆಗಲ್ಲ ಏರ್ ಬಿಸಿ ಸಾಮಾನ್ಯವಾಗಿ ಆಗುತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಮಾಡ್ತೇನೆ 10,000ಗೆ ಮತ್ತೆ ವೀಲ್ ವೀಲ್ ಕೋರ್ಸ್ ಮಾಡಬೇಕು. ಬ್ಯಾಲೆನ್ಸ್ ಇರೋದು 5,000 ಇದೆಲ್ಲ ಮಿಷಿನ್ ನೋ ನೆಟ್ ಫುಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಏನಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ನಾನು ಕಂಪ್ಲೀಟ್ಲಿ ನಾನು ವೀಲ್ಸ್ ಎಲ್ಲ ಸೆಂಟ್ರ್ ಮಾಡಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡಿ. ಅವಾಗಲೇ ಹೈ ಪಾಯಿಂಟ್ ಲೋ ಪಾಯಿಂಟ್ ನೋಡ್ತಿದ್ನಲ್ಲ, ಸೆಂಟ್ರ್ ಮಾಡಿದ್ರೆ ಈ ಥರ ಬಂತು. ಆ್ಯಕ್ಚುಲಿ ಇದಾದಮೇಲೆ ಒಂದು ಲೀಸ್ಟ್ ವೈಬ್ರೇಷನ್ ಆ್ಯಡ್ ಮಾಡಬೇಕು. ಲೀಸ್ಟ್ ವೈಬ್ರೇಷನ್ ಅಂದರೆ ಮ್ಯಾಕ್ಸಿಮಮ್ ವೈಬ್ರೇಷನ್ ನಮಗೆ ರಿಲೀಸ್ ಮಾಡುತ್ತೆ. ಓಕೆ. ಫಸ್ಟ್ ನಾನು ವೀಲ್ ಕಂಪ್ಲೀಟ್ಲಿ 0 ಮಾಡಿದ್ದೀನಿ. ನಿಮ್ಮ ಜಂಪಿಂಗ್ನೆಸ್ ಕಂಪ್ಲೀಟ್ಲಿ ಸೆಟ್ಔಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಹೈ ಸ್ಪೀಡಲ್ ವೈಬ್ರೇಷನ್ ಸೆಟ್ಔಟ್ ಮಾಡಿದ್ದೀನಿ. ಇವಾಗ 1 ನಂಬರು 3 ನಂಬರು ಆಟೋಮೆಟಿಕ್ ಕರೆಕ್ಟ್ ಆಯಿತು. 60 ನ್ಯೂಟನ್ 20 ನ್ಯೂಟನ್ಸ್. ಇದು 110 ಇದೆ, 80 ಅಂದರೆ ಜಾಸ್ತಿ ಇರೋದು ಆಟೋಮೆಟಿಕ್ ಬ್ಯಾಕ್ ಬಂತು, ಕಮ್ಮಿ ಇರೋದು ಆಟೋಮೆಟಿಕ್ ಫ್ರಂಟ್ ಬಂತು. ಈಗ ನಾವು ಮ್ಯಾನ್ಯಲ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಂದ್ರೆ ಫಿಕ್ಸ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ ಯಾವ್ದು ಜಾಸ್ತಿ ಇದೆ ಕಮ್ಮಿ ಇದೆ ಅಂದ್ಬಿಟ್ಟು. ಇದು ಸಿಸ್ಟಮೆಟ್ ಕ್ಯಾಲ್ಕುಲೇಟ್ ತಗೊಳ್ಳೋದು. ಆಗ ಹೇಳ್ದಂಗೆ ನೀವು ಪ್ರತಿ ಸರಿ ಫಾರ್ಮ್ ಓಕೆ ಒಂದೇ ಪ್ರೆಷರ್ ಕೊಟ್ಟು ರೋಡ್ ಫೋರ್ಸಲ್ಲಿ ಕ್ರಾಸ್ ಚೆಕ್ ಮಾಡಿ 4 ವೀಲ್ ಬರೋಣ. ಬಟ್ ಫೈನಲ್ ರಿಸಲ್ಟ್ ಇರುತ್ತೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಇದು ಅದು ಉಲ್ಟಾಗ್ಬೋದಾ? ಹಾಂ ಆಗುತ್ತೆ. ಉಲ್ಟನ್ ಆಗ್ಬೋದು, ಇಲ್ಲ ಸೇಮ್ ಪ್ಲೇಸ್ಗೆ ಬರ್ಬೋದು, ಇಲ್ಲ ಸ್ವಲ್ಪ ರೊಟೇಷನ್ ಆಗ್ಬೋದು, ಒಂದು ವೀಲ್ ಮಾತ್ರ ಆಗ್ಬೋದು, ನಾವು ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್, ಒಂದೊಂದು ವೀಲ್ ಒಂದೊಂದು ಥರ ಆ್ಯಂಗಲಲ್ಲಿ ನಮ್ಮ ರೊಟೇಷನ್ ಆಗ್ತಾ ಇರೋದು. ಬಟ್ ನೀವು ನೆಕ್ಸ್ಟ್ 5,000 ತೊಗೊಂಡು ಬನ್ನಿ, ಇದನ್ನು ಫೋಟೋ ತೊಗೊಳ್ಳಿ. ನೆಕ್ಸ್ಟ್ 5,000 ತೊಗೊಂಡು ಬನ್ನಿ. ಇವಾಗ ನೋಡ್ಬೋದು ನೀವು ಬ್ಯಾಲೆನ್ಸಿಂಗ್, ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಮಂಜು ಅವರು ಇವಾಗ ನೆಕ್ಸ್ಟ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ವೀಲ್ ಅಲೈನ್ಮೆಂಟ್ ಪ್ರಾಸೆಸ್. ಸೊ ಅದಕ್ಕೆ ಬೇಕಾಗಿರುವ ಎಲ್ಲ ಟೂಲ್ಸ್ಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಈ ಪ್ರಾಸೆಸ್ನ ಕಂಪ್ಲೀಟಾಗಿ ವ್ಯೂ ಮಾಡ್ಬೋದು. ಎವ್ರಿ ಟೈಮ್ ನಿಮ್ಗೆ ಅಕ್ಯುರೇಟ್ ಆಗಿದೆ ಸರ್. ಟೋಟಲ್ ಎಕ್ಸ್ರೇ ಪ್ಯಾನಲ್ ಇಷ್ಟು ಆಪ್ಷನ್ಸ್ ಬರುತ್ತೆ. ಇಷ್ಟು ಆಪ್ಷನ್ಸಲ್ಲಿ ಫಸ್ಟ್ ಥಿಂಗ್ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಇದು ರಿಯರ್. ರಿಯರ್ ವರ್ಕ್ ಏನಾಗಿದೆ ಅಂದರೆ 2 ಕ್ಯಾಂಬರ್ ಮತ್ತು 2 ಟೋ ಇದೆಲ್ಲ. ಟೋ ಅಂದರೆ 2 ವೀಲ್ಸ್ ಈ ಥರ ಆಗಿದೆ. ಕ್ಯಾಂಬರ್ ಲೈಕ್ ಹಿಂಗೆ ಬೆಂಡ್ ಆಗಿದೆ. ರಿಯರಲ್ಲಿ ಆಪ್ಷನ್ ಇದೆ, ನಾನು ರೆಡಿ ಮಾಡಿ ಕೊಡ್ತೀನಿ. ಅಂದರೆ ನಿಮ್ಗೆ ಎಷ್ಟೇ ಚೇಂಜಸ್ ನಾನು ರೆಡಿ ಮಾಡ್ಬೋದು ರಿಯರಲ್ಲಿ. ಟ್ರಸ್ಟ್ ಆ್ಯಂಗಲ್ ನಿಮಗೆ 15 ಮಿನಿಟ್ಸ್ ಇದೆ. ಟ್ರಸ್ಟ್ ಅಂದರೆ ಟೋಟಲ್ ಎಲ್ಲ ಬಾಡೀಸ್ ಆ್ಯಂಗಲ್ ಬಂದ್ಬಿಟ್ಟು -30 or +30 ಇರಬೇಕು ಆ್ಯಕ್ಚುಲಿ.
ಎಕ್ಸಾಕ್ಟ್ ಸೆಂಟರ್ ಮಾಡೋಕ್ಕಾಗಲ್ಲ. ಇಷ್ಟು ಯಾಕಂದ್ರೆ ಒಂದು ಆಲ್ಮೋಸ್ಟ್ 10 ಅಡಿ ಮೇಲೆ ಇದೆ. 10 ಅಡಿ ಗಾಡಿ ಇದೆ ಅಂದ್ರೆ ಎಕ್ಸಾಕ್ಟ್ ಸೆಂಟರ್ ಬರೋದು. ಅದಕ್ಕೆ Correct. -30 ಬಿ ಇದು ಇರ್ಬೋದು, +30 ಇರ್ಬೋದು. ಬಟ್ ನಿಮ್ಮ ಗಾಡಿ -14 ತೊಂದರೆ ಇಲ್ಲ. ಫ್ರಂಟ್ ಅಲ್ಲಿ ಕ್ಯಾಮರ್ ಪಾರ್ಟ್ ಅನ್ನೋದು ಫಿಕ್ಸ್ ಪಾರ್ಟ್ ಇರುತ್ತೆ. ಕ್ಯಾಮರ್ ಲೈಕ್ ಏನಾಗುತ್ತೆ ಅಂದ್ರೆ ವೀಲ್ ಇನ್ ಅಂಡ್ ಔಟ್ ರೈಟ್ ಸೈಡ್ ವೀಲ್ ಬೆಂಡ್ ಆಗಿದೆ. ಲೈಟ್ ನಿಮಗೆ ಟೈರ್ ವೇರೋ ಟೈಮ್ ಜಾಸ್ತಿ ಬರೋದಿಲ್ಲ, ಲೈಟಾಗಿ ಇಶ್ಯೂ ಇದೆ. ಮತ್ತೆ ಟೋ ಚೇಂಜ್ ಆಗಿದೆ, ಅದು ರೆಡಿ ಮಾಡಿ ಕೊಡ್ತೀನಿ. ಲೈಕ್ 2 ವೀಲ್ಸ್ ಹಿಂಗ್ ಔಟ್, ಅದನ್ನು ಸೆಂಟರ್ ಮಾಡಿ ಕೊಡ್ತೀನಿ. ಕ್ಯಾಸ್ಟರ್ ಏನಾಗಿದೆ ಅಂದರೆ ರೈಟ್ ಸೈಡ್ ಕಂಪೇರ್ ಮಾಡಿ ಲೆಫ್ಟ್ ಸ್ವಲ್ಪ ಜಾಸ್ತಿ ಇರಬೇಕು. ಒನ್ಲಿ ಒಂದು ರೀಸನ್, ನಮ್ಮ ಇಂಡಿಯನ್ ರೋಡ್ ಎಲ್ಲ ಲೈಟ್ ಬಿಟ್ ಸ್ಲ್ಯಾಂಡ್ ಇರ್ತದೆ ಲೆಫ್ಟಿಗೆ. 2 ವೀಲ್ಸ್ ಸೇಮ್ ಇದ್ದಾಗ ಏನಾಗುತ್ತೆ ಅಂದರೆ ಫುಲ್ ಆಗುತ್ತೆ. ಅದೇ ಲೆಫ್ಟ್ ವೀಲ್ ಸ್ವಲ್ಪ ಮುಂದೆ ಇದ್ದಾಗ ನಿಮ್ಗೆ ಕೂಲಿಂಗ್ ಆಗುತ್ತೆ, ಸ್ವಲ್ಪ ಸ್ಟ್ರೈಟ್ ಹೋಗೋ ಸಪೋರ್ಟ್ ಮಾಡುತ್ತೆ. ಪರ್ಫೆಕ್ಟ್ ಆಗಿದೆ. ಬಟ್ ನಾನ್ ಅಡ್ಜಸ್ಟಬಲ್ ಪಾರ್ಟ್. ಇನ್ ಕೇಸ್ ಡ್ಯಾಮೇಜಸ್ ಆಗಿದ್ರು ನಾವು ರೆಡಿ ಮಾಡೋಕ್ಕಾಗಲ್ಲ, XUV 500 ಬೇಕಾಗುತ್ತೆ. ಇದು ಎಸ್ ಐ ವರ್ಕ್ ಏನು ಮಾಡುತ್ತೆ ಅಂದರೆ ಸ್ಟೇರಿಂಗ್ ಆಕ್ಸೆಸ್ ಇದು ನೋಡಿ, 2 ವೀಲ್ಸ್ ಬರುತ್ತೆ. ವೀಲ್ಸ್ ಪಕ್ಕ ಶಾಕ್ ಅಬ್ಸರ್ವರ್ ಬರುತ್ತೆ. ಹಾಂ ಸರ್, ಜಸ್ಟ್ 2 ಮಿನಿಟ್ಸ್ ಗಾಡಿ ನಿಕಲ್ಕೆ ಆಗ್ಬೋದು. ಅದು ಪಾರ್ಕ್ ಮಾಡಿಸ್ಕೊಟ್ಟು ಪಾರ್ಕ್ ಮಾಡೋ ವೀಲ್ ಓಪನ್ ಮಾಡ್ತಾರೆ ಅಷ್ಟೊತ್ತಿಗೆ. ರ್ಯಾಂಗರ್ ಸ್ವಿಫ್ಟ್ ಅಲ್ಲಪ್ಪ, ಜಿಪ್. ಇದು ಎಸ್ ಐ ಬಂದ್ಬಿಟ್ಟು ಏನು ವರ್ಕ್ ಮಾಡುತ್ತೆ ಅಂದರೆ ವೀಲ್ಸ್ ಇರುತ್ತೆ, ವೀಲ್ ಪಕ್ಕದಲ್ಲಿ ನಿಮ್ಮ ಶಾಕ್ ಅಬ್ಸರ್ವರ್ ಬರುತ್ತೆ. ಈ ವೀಲ್ ಟು ಈ ಶಾಕ್ ಅಬ್ಸರ್ವರ್ ಈ ಡಿಸ್ಟೆನ್ಸ್ ಇದೆಲ್ಲ, ಈ ಡಿಸ್ಟೆನ್ಸ್ ಮಿನಿಮಮ್ 10 ಡಿಗ್ರಿ ಟು 15 ಡಿಗ್ರಿ ಇನ್ ಬಿಟ್ವೀನ್ ಇದೆ. ಇದು 30 ಡಿಗ್ರಿ ಪರ್ಫೆಕ್ಟ್ ಆಗಿದೆ. ಬಟ್ ನೋ ಇಶ್ಯೂಸ್, ತೊಂದರೆ ಇಲ್ಲ. ಅದೇ ಪ್ಲೇಸಸಲ್ಲಿ ನಿಮ್ಗೆ ಈ ಕಡೆ ಒಂದು 15 ಡಿಗ್ರಿ ಇತ್ತು, ಈ ಕಡೆ ಜಸ್ಟ್ ಒಂದು 5 ಡಿಗ್ರೀಸ್ ಇತ್ತು ಅಂದರೆ ಒಂದು ಜಾಗದಲ್ಲಿ ಇಷ್ಟು ಡಿಸ್ಟೆನ್ಸ್ ಇರುತ್ತೆ, ಶಾಕ್ ಅಬ್ಸರ್ವರ್. ಇನ್ನೊಂದ್ರಲ್ಲಿ ಲೆಫ್ಟಲ್ಲಿ ಇಷ್ಟು ಕಡಿಮೆ ಇರುತ್ತೆ. ಹಾಗೇನಾಗುತ್ತೆ, ಇಂಪ್ಯಾಕ್ಟ್ ಆಗಿರುತ್ತೆ, ಇನ್ನು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ, ಬಗ್ಗೆ ಡ್ಯಾಮೇಜಸ್ ಆಗಿರುತ್ತೆ. ಆ ಥರ ಪ್ರಾಬ್ಲಮ್ ಇದನ್ನ ಕ್ರಿಯೇಟ್ ಆಗಿದೆ. ಇವಾಗ ಹೇಳ್ತಾ ಇದ್ದಾರೆ ರಫ್ ಅಂಡ್, ಒಂದು ವೆಹಿಕಲ್ 4 ಜನ ರಫ್ ಅಂಡ್ ಟಫ್ ಡ್ರೈವ್ ಮಾಡಬೇಕಾದ್ರೆ ಏನಾಗುತ್ತೆ ನಿಮ್ಗೆ ಜಾಸ್ತಿ ರಫ್ ಅಂಡ್ ಟಫ್ ಹ್ಯಾಂಡಲ್ ಮಾಡಿ ಪಾಟೋ ಎಲ್ಲ ಹೊಡೆದು ಆ ಥರ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೀವಿ. ನಾವು ಈ ರೀಡಿಂಗ್ ನೋಡಿದ ತಕ್ಷಣ ಏನು ಬಿಡ್ತೀನಿ, ನಿಮ್ಮ ಗಾಡಿ ಔಟ್ಲುಕ್ ಚೆನ್ನಾಗಿದೆ, ಚೆನ್ನಾಗಿ ರಫ್ ಅಂಡ್ ಟಫ್ ಡ್ರೈವ್ ಮಾಡಿದ್ದಾರೆ. ಬಟ್ ಆ ಥರ ಇಶ್ಯೂ ಕ್ರಿಯೇಟ್ ಆಗಲಿಲ್ಲ. ಓಕೆ ಸೊ ರಿಯರ್ ನಾನು ಸೆಂಟರ್ ಮಾಡ್ತೀನಿ, ನೆಕ್ಸ್ಟ್ ಫ್ರಂಟ್ ಸೆಂಟರ್ ಮಾಡಿ. ಸರಿ ಸರ್, ಸರಿ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವಾಗ ಅಲೈನ್ಮೆಂಟ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಮಂಜು ಅವರು ಪ್ರತಿಯೊಂದು ಸ್ಟೆಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತು ಅದನ್ನೆಲ್ಲ ರಿಪೇರ್ ಮಾಡಿದ್ದಾರೆ. ನೋಡ್ಬೋದು ನೀವು, ಮೊದಲಿನ ಸ್ಕ್ರೀನ್ಗಿಂತ ಈ ಸ್ಕ್ರೀನ್ ನೋಡ್ಬೋದು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮತ್ತು ಇವಾಗ ಎಲ್ಲ ರೆಡಿಯಾಗಿ ಗಾಡಿ ಈ ರೀತಿ ಕಾಣ್ತಾ ಇದೆ. ಸೊ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದೆ, ಏನಿದೆ ನಿಮಗೆ, ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ. ನಾನು ಹಾಕಿರೋದು ನಿಯೋ ಅಲಾಯ್ ವೀಲ್ಸ್ ಮತ್ತು ಕಾಂಟಿನೆಂಟಲ್ ಟೈರ್ಸ್. ನನಗೆ ಅಂತೂ ತುಂಬ ಖುಷಿಯಾಯಿತು. ಡ್ರೈವಿಂಗ್ ಫೀಲ್ ಮಾತ್ರ ಸೂಪರ್ಬ್ ಆಗಿತ್ತು. ನಿಮಗೆ ಏನಾದರೂ ಟೈರ್ ಚೇಂಜ್ ಅಥವಾ ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಅಥವಾ ಅಲಾಯ್ ವೀಲ್ಸ್ ಏನಾದರೂ ಹಾಕಬೇಕಾದ್ರೆ ನಿಮ್ಮ ಗಾಡಿಗಳಿಗೆ ಐ ಹೈಲಿ ರೆಕಮೆಂಡ್ ಟೈರ್ ಎಂಪೈರ್. ನೀವು ಅಲ್ಲಿ ಹೋಗಿ ಜಸ್ಟ್ ಹೋಗಿ ನಿತಿನ್, ಕಿಶನ್ ಅಥವಾ ಮಂಜು ಅವ್ರನ್ನ ಕೇಳಿ. ಸೊ ಮಂಜು ಅವರು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಿಂತ್ಕೊಂಡಿದ್ದಾರೆ, ಅವರೇ ಮಂಜು. ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗಾಯ್ ಆ್ಯಂಡ್ ಅವ್ರಿಗೆ ತುಂಬ ನಾಲೆಜ್ ಇದೆ, ಈ ಪ್ರಾಸೆಸ್, ಎಂಟೈರ್ ಪ್ರಾಸೆಸ್ ಬಗ್ಗೆ ನಾಲೆಜ್ ಇದೆ. ಸೊ ಅವರು ಅಲ್ಲಿರೋ ಕೆಲಸಗಾರರಿಗೂ ತುಂಬ ಕೂಲಾಗಿ ಹೇಳ್ಕೊಡ್ತಾರೆ. ಮತ್ತು ನಿಮಗೆ ಯಾವ ರೀತಿಯಾಗಿ ಗಾಡಿನ ಮ್ಯಾನೇಜ್ ಮಾಡಬೇಕು, ಡ್ರೈವಿಂಗಲ್ಲಿ ಯಾವ ರೀತಿ ಎಕ್ಸಲೇಟರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ವಿತ್ ದೋಸ್ ರೆಕಮೆಂಡೇಷನ್ ಯು ಕ್ಯಾನ್ ಫೀಲ್ ದ್ಯಾಟ್ ಓಕೆ, ಈ ಮನುಷ್ಯನಿಗೆ ತುಂಬ ನಾಲೆಜ್ ಇದೆ ಗಾಡಿ ಬಗ್ಗೆ, ಈ ಪ್ರಾಸೆಸ್ ಬಗ್ಗೆ ಅಂತ. ಸೊ ಮಂಜು ಅವರು ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಪ್ರತಿಯೊಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನ್ನ ಗಾಡಿ ಅಂತೂ ಟೈರ್ ಎಂಪೈರಲ್ಲಿ ರೆಡಿಯಾಗಿ ಬಂದಿದೆ. ನಾವು ಇವಾಗ ಲಾಂಗ್ ಡ್ರೈವ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ನೋಡುವ, ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನನ್ನ ಲಾಂಗ್ ಡ್ರೈವ್ ಹೇಗಿತ್ತು ಮತ್ತು ನಾವು ಯಾವ ರೀತಿಯಾಗಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನಿಮಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಹೇಳ್ತೀನಿ. ಅಲ್ಲಿವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲಲ್ಲಿ ಇರೋ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹಿಸಿ. ಸೊ ದ್ಯಾಟ್ ನಾವು ಮತ್ತೆ ಒಳ್ಳೆ ವಿಡಿಯೋಗಳ ಜೊತೆಗೆ ನಿಮ್ಮ ಹತ್ರ ಬರಲಿಕ್ಕೆ ನಮಗೆ ಅವಕಾಶ ಸಿಗಲಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ಮತ್ತು ಮರಿಬೇಡಿ, ಟೈರ್ ಚೇಂಜ್ ಅಥವಾ ಅಲಾಯ್ ವೀಲ್ಸ್ ಚೇಂಜ್ ಅಥವಾ ಅಲೈನ್ಮೆಂಟ್ ಪ್ರಾಸೆಸ್ಸಿಗೆ ಟೈರ್ ಎಂಪೈರ್ ಈಸ್ ದ ಬೆಸ್ಟ್.